ಬೇಲೂರಿನ ಚೆನ್ನಕೇಶವ ದೇಗುಲದ ಹಿಂಭಾಗದಲ್ಲಿರುವ ಮೂಡಿಗೆರೆ ರಸ್ತೆಯ ಸಂತೆ ಮೈದಾನವು ಅವ್ಯವಸ್ಥೆಯ ತಾಣವಾಗಿ ಮಳೆ ಬಂದಾಗ ಕೆಸರು ತುಂಬಿಕೊಂಡು ಸಂತೆ ವ್ಯಾಪಾರಸ್ಥರಿಗೆ ಹಾಗೂ ಗ್ರಾಹಕರಿಗೆ ಓಡಾಡಲು ತುಂಬಾ ಅನಾನುಕೂಲವಾಗಿತ್ತು. ಇನ್ನು ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗಿ ಅನೇಕ ಕಾಯಿಲೆಗಳಿಗೆ ಜನ ತುತ್ತಾಗುತ್ತಿದ್ದರು. ಇನ್ನು ಪಕ್ಕದಲ್ಲೇ 5 ಶಾಲೆ ಇದ್ದುದರಿಂದ ಸಂತೆ ನಡೆಯುವ ದಿನದಂದು ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದುದಲ್ಲದೆ ವಾರದ ಸಂತೆ ದಿನ ವಾಹನ ಸಂಚಾರರಿಗೆ ರಸ್ತೆಯ ಪಕ್ಕದಲ್ಲೇ ಸಂತೆ ವ್ಯಾಪಾರ ಮಾಡುತ್ತಿದ್ದರಿಂದ ಅವರಿಗೂ ಸಂಚಾರ ಮಾಡಲು ಅನಾನುಕೂಲವಾಗುತ್ತಿದ್ದ ಕಾರಣ ಪುರಸಭೆಗೆ ಹಲವು ಬಾರಿ ಇಲ್ಲಿಯ ನಿವಾಸಿಗಳು ಸಾರ್ವಜನಿಕರು ಪುರಸಭೆಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಪುರಸಭೆ ಸ್ಥಳೀಯ ಸದಸ್ಯ ಹಾಗೂ ಅಧ್ಯಕ್ಷರಾದ AR ಅಶೋಕ್ ಅವರು ಇಲ್ಲಿಯ ಸಮಸ್ಯೆಗಳನ್ನು ಮನಗಂಡು ಪರಿಸ್ಥಿತಿಯನ್ನು ಅರಿತು ಇಲ್ಲಿರುವ ಅನಾನುಕೂಲತೆಯನ್ನ ಗಮನಿಸಿ ಸಂತೆ ಮೈದಾನದ ಅಭಿವೃದ್ಧಿಗೆ ಗಮನ ಕೊಟ್ಟು ಸಂತೆ ಮೈದಾನದ ಗುಂಡಿ ಬಿದ್ದ ಜಾಗವನ್ನು ಸಮತಟ್ಟು ಮಾಡಿಸಿ ಎಲ್ಲ ವ್ಯಾಪಾರಸ್ಥರಿಗೆ ಒಂದೇ ಕಡೆ ಸಂತೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯರು ಹಾಗೂ ಪುರಸಭೆಯ ಅಧ್ಯಕ್ಷ ಅಶೋಕ್ ಅವರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಬಹು ದಿನಗಳ ಬೇಡಿಕೆ ಈ ಒಂದು ಸಂತೆ ಲೆವೆಲ್ ಮಾಡಿ ರಸ್ತೆಯ ಬದಿಯಲ್ಲಿ ಇರ್ತಕ್ಕಂಥ ವರ್ತಕರು ಸಂತೆಯಲ್ಲಿ ರೋಡಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರನ್ನ ತೆಗೆದು ಈ ಸಂತೆ ಒಳಗಡೆ ಹಾಕಿ ರೋಡಲ್ಲಿ ತಿರುಗಾಡ್ತಕ್ಕಂಥ 3,000 ಶಾಲಾ ಮಕ್ಕಳು ತಿರುಗಾಡೋ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗೂ ಟೂರಿಸ್ಟಿಗೆ ಬಂದಂತಹ ವೆಹಿಕಲ್ಗಳು ಸೋಮವಾರದ ದಿನ ಬಹಳ ತೊಂದರೆಯಾಗಿ ನಮ್ಮ ಗಮನಕ್ಕೆ ಬಂದಾಗ ನಾವು ಈ 2.5-3 ವರ್ಷದಿಂದನೂ ಈ ಪುರಸಭೆ ಸಾಮಾನ್ಯ ಸಭೆಗಳಲ್ಲಿ ಚರ್ಚೆ ಮಾಡಿ ಇದೊಂದು ಕೆಲಸ ಆಗಲೇಬೇಕು ಅಂತ ಹೇಳಿ ಕೇಳ್ಕೊಂಡಿದ್ವಿ. ಆದರೂ ಸಹ ಆಗಿರಲಿಲ್ಲ. ನಾನೇ ಅಧ್ಯಕ್ಷರಾದ ನಂತರ ತಕ್ಷಣ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂತೆಗೆ ನಾವು ನಮ್ಮದ ಪುರಸಭೆಯಲ್ಲಿ ಹಣ ಇರಲ್ಲ, ಆದರೂ ಸಹ ಮುಂದೆ ಬೇಕಾದರೆ ಹಣನ ಸಂಗ್ರಹ ಮಾಡಿ ಕೊಡೋದಾಗಲಿ ಕಾಂಟ್ರಾಕ್ಟ್ರಿಗೆ ನಾನು ಮಾಡಿಸ್ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಪ್ರೊಕ್ಯೂರ್ಮೆಂಟ್ ಪ್ರಕಾರನೇ ಟೆಂಡರ್ ಕರೆದು ಟೆಂಡರ್ ಪ್ರಕ್ರಿಯೆ ಮಾಡಿ ಇಲ್ಲಿ ಮಣ್ಣು ಹೊಡೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡುವಂಥ ಕೆಲಸನೂ ಸಹ ಮಾಡಿಕೊಡ್ತಾ ಇದ್ದೀವಿ. ಏನು ಅಂದರೆ ಇದು ಈ ಜಾಗ ನಮ್ಮದು ಸ್ವಂತ ಪುರಸಭೆ ಜಾಗ ಆಗಿರಲ್ಲ, ಇದು ಗೌರ್ಮೆಂಟ್ ಜಾಗ, ದೇವಸ್ಥಾನಕ್ಕೆ ಸೇರಿದಂಥದ್ದು, ಪರ್ಚೇಸ್ ಮಾಡಿರೋದವರು. ಇರೋವರೆಗೂ ತಾತ್ಕಾಲಿಕವಾಗಿ ಲೆವೆಲ್ ಮಾಡಿ ಲೈಟಿಗೆ ಕಂಬಗಳಿಗೆಲ್ಲ ಲೈಟ್ ಹಾಕ್ಕೊಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಸಣ್ಣದೊಂದು ಶೌಚಾಲಯ ಮಾಡಿಕೊಡೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವು ಮಾಡಿದ್ದೀವಿ. ಈ ಹಿಂದೆ ಏನು ಹೊಳೆ ಬೀದಿ, ಸಂತೆ ಬೀದಿ ಅಂತ ಕರಿತಾ ಇದ್ದರು, ಅಲ್ಲಿ ಫಸ್ಟು ಸಂತೆ ನಡೀತಾ ಇತ್ತು. ಅಲ್ಲೂ ಸಹ ಜನಗಳು ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೈಸ್ಕೂಲ್ ಮೈದಾನದ ಫೀಲ್ಡಿಗೆ ಕಳಿಸ್ರು. ಎಲ್ಲ ಸಂತೆಯವ್ರಿಗೂ ರೋಡಲ್ಲಿ ಹಾಕೋರು ಎಲ್ಲ ಒಳಗೆ ಬರಲಿ ಅಂತ ಓದಿಸ್ಕೊ ಎಲ್ಲರಿಗೂ ಮಳೆಗಾಲದಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸಾವಿರಾರು ಲೋಡ್ ಮಣ್ಣು ಹೊಡೆಸ್ಬಿಟ್ಟು ಆ ಕಡೆ ಈ ಕಡೆ ಅವರು ಸ್ವಂತ ಪರಿಶ್ರಮದಿಂದ ಇದನ್ನು ಸಂತೆಯರಿಗೆಲ್ಲ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯ ಜನ ಮೆಚ್ಚಬೇಕಾದಂಥದ್ದೇ ಕಾರ್ಯ, ಹೌದಲ್ವಾ? ಇಡೀ ಇತಿಹಾಸದಲ್ಲೇ ಯಾರೂ ಮಾಡಿಲ್ಲ ಈ ಥರ ಒಂದು ಸಂತೆನ ಈ ಮಟ್ಟಿಗೆ ತರ್ತಿದ್ದಾರೆ ಅಂದರೆ ಪ್ರೇರಿ ಯಾರು ಈಗ ಸುಮಾರು ಅಧ್ಯಕ್ಷರು ಹೋಗಿದ್ದಾರೆ, ಬಂದಿದ್ದಾರೆ, ಯಾರೂ ಮಾಡಿಲ್ಲ. ಇವರೇ ಪ್ರಥಮವಾಗಿ ಪ್ರತಿಯೊಂದು ಸಣ್ಣ ವಿಷಯವನ್ನು ಗುರುತಿಸಿ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅದನ್ನು ಪ್ರತಿಯೊಂದನ್ನು ಮಾಡ್ಕೊಂಡೇ ಬರ್ತಿದ್ದಾರೆ ಅಧ್ಯಕ್ಷರು. ಅದೇ ರೀತಿ ಈ ಸಂತೆನೂ ಅದೇ ಥರ ಈಗ ಮಾಡ್ತಿದ್ದಾರೆ. ಅದನ್ನು ಈಗ ಎಲ್ಲ ಪ್ರತಿಯೊಬ್ಬರು ವರ್ತಕರಿಗೆಲ್ಲ ಅಳತೆ ಮಾಡಿಕೊಡ್ತಾರೆ. ಅಳತೆ ಮಾಡಿಬಿಟ್ಟು ಈಗ ಅವ್ರಿಗೆ ಇಂತಿಂಥ ಜಾಗ ಇದ್ದಿದ್ದು ಅಂತ ಕೊಡ್ತಾರೆ. ಅಲ್ಲಿವರೆಗೂ ಸಂತೆಯವರು ಎಲ್ಲರೂ ಅಧ್ಯಕ್ಷರಿಗೆ ಪ್ರತಿಯೊಬ್ಬರಿಗೂ ಸಹಕರಿಸಬೇಕಾಗಿ ನಾನು ಕೇಳ್ಕೊತ ಇದ್ದೀನಿ. ಅಧ್ಯಕ್ಷರು AR ಅಧ್ಯಕ್ಷರು ಆದ್ದರಿಂದ ಪ್ರತಿ ವಾರ್ಡು 23 ವಾರ್ಡ್ಗಳಿವೆ. ಯಾರೇ ಬರಲಿ ಎಲ್ಲ ವಾರ್ಡ್ಗಳು ಸಮವಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ ಮುಂದೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ ಅಂತಲೂ ಹೇಳ್ತಿದ್ದಾರೆ. ಇಂದಿರಾ ಕ್ಯಾಂಟೀನದ ಒಂದು ಮಿನಿ ಐಮಾಸ್ ಲೈಟ್ ಹಾಕ್ಸಿದ್ದಾರೆ. ಅದು ಬೇರೆಯವರಲ್ಲಿ ಇತಿಹಾಸದಲ್ಲಿ ಯಾವ ವಾರ್ಡಲ್ಲೂ ಇಲ್ಲಿಗೂ ಹಾಕಿರಲಿಲ್ಲ. ಅದಾಗಿದ್ಮೇಲೆ ಈಗ ಪ್ರತಿಯೊಂದು ವಾರ್ಡರು ನಮಗೆ ಬೇಕು ಅಂತ ಅಧ್ಯಕ್ಷರನ್ನ ಅರ್ಜಿ ಕೊಟ್ಟು ಕೇಳ್ತಾ ಇದ್ದಾರೆ. ನಾವು ಒಂದು ಅರ್ಜಿ ಕೊಟ್ಟಿದ್ದೀವಿ, ನಮಗೂ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ. ಅವರಿಗೆ ನಾವು ಇನ್ನೆಲ್ಲ ಸಹಕಾರ ಕೊಟ್ಟು ಅವ್ರಿಗೆ ನಾವು